ಸಿಸ್ಟರ್ ನಮಸ್ತೆ ನಾವು ಸರಕೆ ಸೀತಾ ಸರ್ಕಲಿಂದ ಬರ್ತಿರುವಂಥದ್ದು. ಸಿಸ್ಟರ್ ನಿಮ್ಮ ಹೆಸರು? ನಿರ್ಮಲಾ ಎನ್. ನಿರ್ಮಲಾ ಎನ್ ಅಂತ. ಸಿಸ್ಟರ್ ನೀವೆಲ್ಲಿಂದ ಬರ್ತಿದ್ದು ಸರಕೆರೆಗೆ? ಹೊಸಕೆರಳಿಯಿಂದ ಬರ್ತಾ ಇದ್ದೆ. ಹೊಸಕೆರೆಳಿಂದ ಬರ್ತಿರೋದು. ನಿಮಗೆ ಸರಕೆರ ಬಗ್ಗೆ ತಿಳಿಸಿದ್ದು ಯಾರು? ನಮ್ಮ ತಾಯಿ ಜಗದಾಂಬ. ನಿಮ್ಮ ತಾಯಿಯವರು ನಿಮಗೆ ಸರಕೆರ ಬಗ್ಗೆ ತಿಳಿಸಿದ್ರು. ನೀವು ಸರಕೆರು ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮಗೆ? ನನಗೆ ಶುಗರ್ ಇತ್ತು, ಥೈರಾಯ್ಡ್ ಇತ್ತು, ರೈಟ್ ಹ್ಯಾಂಡ್ ಲೆಗ್ಗು ನಂಗೆ ಮರ್ಚೋಕ್ಕಾಗ್ತಾ ಇರಲಿಲ್ಲ, ಜಾಸ್ತಿ ಫೋಲ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಚೆಕಪಕ್ಲ ಹಾಕೊಂಡು ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನನಗೆ. ಎಷ್ಟು ವರ್ಷದಿಂದ ಇತ್ತು ಈ ಪ್ರಾಬ್ಲಮ್ಸ್ ನಿಮಗೆ? 2 ಇಯರ್ಸಿಂದ ಶುಗರ್ ಬಂದು ಫಸ್ಟು ಥೈರಾಯ್ಡ್ ಬಂತು 1 ಇಯರ್ ಬ್ಯಾಕಲ್ಲಿ. ಅದು ಬಂದು ಒಂದು 4-5 ತಿಂಗಳಿಗೆ ಶುಗರ್ ಅಂತ ನನಗೆ ಗೊತ್ತಾಗಿದ್ದು. ಥೈರಾಯ್ಡ್ ಸ್ಟಾರ್ಟ್ ಆದ ಒಂದು 4 ತಿಂಗಳಿಗೆ ಶುಗರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಾನು ಫುಲ್ಲು ವೀಕ್ ಆಗಿಬಿಟ್ಟಿದ್ದೆ. 44 kg ವೆಯ್ಟ್ ಇದ್ದವಳು ಏಕ್ದಮ್ 38 ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೆ. 10 kg ವೆಯ್ಟ್ ಲಾಸ್ ಆದ್ರಿ ನೀವು? ಅದು ವೆಯ್ಟ್ ಲಾಸ್ ಆದಮೇಲೆ ನೀವು ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರಿ ಅಲ್ವಾ? ಏನಂತ ಹೇಳಿ? ಪ್ರೈವೇಟಲ್ಲೆಲ್ಲನೂ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಫುಲ್ ಬಾಡಿನೇ ಚೆಕಪ್ ಮಾಡಿಸಿದ್ದೆ, ಏನೂ ಇಲ್ಲ ಅಂತಂದರು. ನಮ್ಮ ತಾಯಿ ಗೌರ್ಮೆಂಟ್ ಆಸ್ಪತ್ರೆಗೆ ಇಲ್ಲೇ ನಮ್ಮ ಅಮ್ಮನ ಮನೆ ಹತ್ರನೇ ಕರ್ಕೊಂಡು ಬಂದರು. ಅವರು ನಿಮಗೆ ಶುಗರ್ ಇದೆ ಅಂತ ಅವರೇ ರೆಕಗ್ನೈಸ್ ಮಾಡಿದ್ದು. ಅವರು ಶುಗರ್ ಇದೆ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಶುಗರ್ ಎಷ್ಟಿತ್ತು ನೀವು ಚೆಕ್ ಮಾಡಿಸ್ಕೊಂಡು? 248 ಇತ್ತು. ಸರಕೆರೆ ಬಂದು ಎಷ್ಟು ದಿನಕ್ಕೆ ನಿಮಗೆ ಶುಗರ್ ಕಮ್ಮಿ ಆಯ್ತಾ ಹೋಗ್ತು? ಸರಕೆರೆಗೆ ನಾನು ಕಂಟಿನ್ಯೂಸ್ ಆಗಿ ಬಂದಿದ್ದ ಕಾರಣನೇ ನಮ್ಮ ತಾಯಿ ಬಾರಮ್ಮ ಅಂತ ಕೂಗ್ತಾನೆ ಇದ್ದು. ನಾನು ಕೆಲಸದ ಪ್ರೆಸರಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ಹಂಗೂ ನಮ್ಮಮ್ಮ ಹಿಂಸೆ ಮಾಡ್ದಾಯಿತು, ಶುಗರ್ ಐತಲ್ಲ ಬಾರಮ್ಮ ಅಂತ. ನಾನು ನೋಡೋಣ ಅಂದ್ಬಿಟ್ಟು ಒಂದು ವಾರ ಅಂತ ಬಂದೆ. ಆಮೇಲೆ ಅಲ್ಲಿದ್ದು ಸಿಚುಯೇಷನು ಮತ್ತೆಲ್ಲರೂ ವಾತಾವರಣ ನೋಡಿ ನನಗೂ ಡೈಲಿ ಮನೆ ಕೆಲಸ ಬೇಗ ಎದ್ದು ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಬಂದೆ. ಒಂದು 8 ತಿಂಗಳು ಬಂದೆ ನಾನು. 8 ತಿಂಗಳು ಸರಕೆರೆಗೆ ಬಂದ್ರಿ. ಶುಗರ್ ನನಗೆ ಒಂದು 15 ದಿವಸದಲ್ಲೆಲ್ಲ ಸ್ವಲ್ಪ ನಾರ್ಮಲ್ ರೇಂಜಿಗೆ ಬರ್ತು. ನಾರ್ಮಲ್ ರೇಂಜ್ ಅಂದರೆ 248 ಇದ್ದಂಥ ಶುಗರು ಒಂದು ವಾರ ಕಂಟಿನ್ಯೂಸ್ ಥೆರಪಿ ಮಾಡಿದ್ಮೇಲೆ ನಿಮ್ಗೆ ನಾರ್ಮಲ್ ಬಂತು. ಹೌದು. ಈ ನಾರ್ಮಲ್ ಆಗ್ತಾ ಬಂದಮೇಲೆ ಇವಾಗ ನಿಮ್ಮ ಮನೆಗೂ ಕೂಡ ಆರೋಗ್ಯ ದೇವತೆ ಬೈ ಮಾಡ್ಕೊಂಡ್ರಿ ಅಲ್ವಾ? ಹೌದು. ಯಾವ ಕಾರಣಕ್ಕೆ ಅದನ್ನು ಬೈ ಮಾಡಿ? ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ಬೈ ಮಾಡಿದ್ದು. ಇಡೀ ಫ್ಯಾಮಿಲಿ ಹೆಲ್ತ್ ಚೆನ್ನಾಗಿರಲಿ ಅಂತ. ಇವಾಗ ನೀವು ಬೆಳಗ್ಗೆ ರಾತ್ರಿ 2 ಟೈಮ್ ಥೆರಪಿ ಮಾಡ್ತಿದ್ದೀರಾ ಬೆಡ್ಡಲ್ಲಿ? ನಾನು 1 ಟೈಮ್ ಮಾಡ್ಕೊತೀನಿ. ಕೆಲಸದಿಂದ ಬಂದು ನಮ್ಮ ತಂದೆ ಮನೆಗೆ ಬಂದು ಒಂದು 45 ಮಿನಿಟ್ಸ್ ಮಾಡ್ಕೊಂಡು ಹೋಗ್ತೀನಿ. 45 ನಿಮಿಷ ನೀವು ಥೆರಪಿ ಮುಗಿಸ್ಕೊಂಡು ಹೋಗ್ತಿದ್ದೀರಾ. ಇವಾಗ ಇದನ್ನು ತಗೋಬೇಕಾದ್ರೆ ಹಣ ಜಾಸ್ತಿ ಆಯಿತು ಅಂತ ಅನಿಸಿಲ್ವಾ? ಬಟ್ ನಾವು ಫಸ್ಟ್ ನೋಡಿದ್ದು ಮಾಮೂಲಿ ಮ್ಯಾಟ್ ನೋಡಿದ್ವಿ. ಆಮೇಲೆ ಅಪ್ಪ ಇದ್ದದ್ದು ಬೇಡ ಮಾಮೂಲಿ CCMದೇ ತೊಗೊಂಬಿಡೋಣ ಅಂತ ಅವ್ರು ಆಸೆ ಪಟ್ಟೋಣ ಅಂದ್ಬಿಟ್ಟು CCMೇ ತೊಗೊಂಡಿದ್ದು. CCM ಪೇಟೆ ತೊಗೊಂಡ್ವಿ. ಕಾಸ್ಟ್ ವೈಸ್ ಏನು ಜಾಸ್ತಿ ಅನಿಸಿಲ್ಲ? ಪುಂಗ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಇಡ್ಲಿ ಅಂದ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ ಅಂತ ಮನೆಗೆ. ಬಟ್ ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ ಇದೆಯಲ್ಲ ನಮ್ಮ ತಂದೆಗೆ, ಹಂಗಾಗಿ ತೊಗೊಂಡಿದ್ದು. ಸರಿ ಸಿಸ್ಟರ್, ಇವಾಗ ನೀವು ಥೆರಪಿನ ಮಾಡ್ತಿದ್ದೀರಾ. ಈಗ ಸರಕೆರೆಗೆ ಎಷ್ಟೊಂದು ಜನ ಅಪ್ಪ ಅಮ್ಮದಿರು ಬರ್ತಾರಲ್ವಾ, ಅವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬನ್ನಿ. ದುಡ್ಡಂತೂ ನಾವು ಗಳಿಸ್ಬೋದು, ಆರೋಗ್ಯ ಅಂತೂ ನಾವು ಗಳಿಸೋಕ್ಕಾಗಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಲಿರಬೇಕು. ನಿಮ್ಗೆ ಎಷ್ಟು ವಯಸ್ಸಿಗೆ ಶುಗರ್ ಸ್ಟಾರ್ಟ್ ಆಗಿದ್ದು? ನನಗೆ ಇವಾಗ 41, ನಂಗೆ 39ಗೆ ಬಂತು ಶುಗರ್. 39ಗೆ ನಿಮಗೆ ಶುಗರ್ ಸ್ಟಾರ್ಟ್ ಆಗಿದ್ದು. ಸರಿ ಸಿಸ್ಟರ್, 2 ಇಯರ್ಸ್ ಆಯಿತು ನಂಗೆ ಬಂದು. 2 ಇಯರ್ಸ್ ಆಯಿತು. ರೆಗ್ಯುಲರಾಗಿ ನೀವು ಥೆರಪಿ ಮಾಡಿ 100% ಚೆನ್ನಾಗಾಗ್ತೀರಾ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸಿಸ್ಟರ್.